ಜನ ಇರ್ತಾರೆ. ಅದು ಎಲ್ರಲ್ಲೂ ಇದ್ದೇ ಇರುತ್ತೆ. ಬಟ್ ಹ್ಮ್ ಸ್ಟಿಲ್ ಯಾರೋ ಒಬ್ರು ಯಾವ್ದೋ ಒಂದು ಡಾಮಿನೇಟ್ ಆಗಿರುತ್ತೆ, ಯಾವ್ದೋ ಒಂದು ಗುಣ ಡಾಮಿನೇಟ್ ಆಗಿರುತ್ತೆ. ಅದು ಯಾವ್ದು ನಾವು ತಿಳ್ಕೊಂಡು, ಬಟ್ ಅದ್ರಲ್ಲಿ ಯಾವ್ದು ನಾವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ಇನ್ವೆಸ್ಟರ್ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರು, ಸಾರಿ ಅದು ಇದಾಗ್ಲಿಲ್ಲ. ಬಟ್ ಅದು ನಮಗೆ ನಾವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ದಟ್ ನಾವು ನಾವು ಬೆಳೆಯೋದಕ್ಕೆ ಯಾವ್ದ ಒಂದು ಅನುಕೂಲ ಆಗುತ್ತೆ ಅದ್ರ ಕಡೆಗೆ ಗಮನ ಕೊಡ್ತಾ ಅದನ್ನ ಕಲಿಯೋದಕ್ಕೆ ಅರ್ಥ ಮಾಡ್ಕೊಂಡು ಅದನ್ನ ಕಲಿಯೋದಕ್ಕೆ ಇದ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಬೆಳಿಬಹುದು, ಫಿನಾನ್ಷಿಯಲಿ ಬೆಳಿಬಹುದು. ಮತ್ತೆ ಫಿನಾನ್ಷಿಯಲ್ ಎಜುಕೇಶನ್ ಎಲ್ರಿಗೂ ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಫಿನಾನ್ಷಿಯಲ್ ಎಜುಕೇಶನ್ ಇಲ್ಲ. ಹಣ ಇದೆ, ಬಟ್ ಹೇಗೆ ಇನ್ವೆಸ್ಟ್ ಮಾಡೋದು, ಹೇಗ್ ಬಳಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನ ತಿಳಿದಷ್ಟುನು ಬಹಳ ಒಳ್ಳೇದು. ಸೊ ತಿಳ್ಕೊಂಡು ವೈಸ್ಲಿ ಆಗಿ ಮನಿನ ಏನೋ ಬಳಸ್ತಾ ಬಂದ್ರೆ ಖಂಡಿತ ಬೆಳಿಬಹುದು ಅಂತ. ನಿಮ್ದೇನಾದ್ರು ವೈಯಕ್ತಿಕ ಪ್ರಶ್ನೆ ಇದೆಯಾ? ಆ ಇಲ್ಲ ಸರ್, ಸದ್ಯಕ್ಕೆ ಓಕೆ, ಸರಿ. ವಿಕಾಸ್, ತಮ್ಮ ನಮಸ್ಕಾರಗಳು ಸರ್. ನಮಸ್ಕಾರ. ಖಂಡಿತವಾಗಿ ಸರ್, ಅವರು ಆರ್ಥಿಕ ಆರ್ಥಿಕವಾಗಿ ನಾವು ಹೇಗೆ ಶಿಸ್ತು ಬೆಳೆಸ್ಕೋಬೇಕು ಅನ್ನೋದಕ್ಕೆ ನಾವು ಒಂದು ಸಾರಿ ಸ್ಯಾಲ್ರಿ ತಗೊಳ್ಳೋವರೆಗೂ ಒಂದ್ ರೀತಿ ಇರ್ತೀವಿ. ಸ್ಯಾಲ್ರಿ ತಗೊಂಡ ಮೇಲೆ ಅದನ್ನ ಯಾವ ರೀತಿ ನಾವು ಖರ್ಚು ಮಾಡಬೇಕು, ಯಾವ ರೀತಿ ಸೇವ್ ಮಾಡಬೇಕು, ಅದನ್ನೇನು ಅಂತೇಳಿ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕೆಂದ್ರೆ ನಾವು ಸ್ಯಾಲ್ರಿ ತಗೊಳ್ಳೋದು ಒಂದು ಮಾತಾಗಿರ್ತದೆ. ಅದನ್ನ ಯಾವ ರೀತಿ ಶಿಸ್ತುಬದ್ಧವಾಗಿ ನಮ್ಮ ಮುಂದಿನ ಜೀವನಕ್ಕೆ ನಾವು ಹಂತವಾಗಿ ಖರ್ಚಿಗೆ ನಮ್ಗೆ ಏನಕ್ಕೆ ಬೇಕು, ಯಾವ ರೀತಿ ಸೇವ್ ಮಾಡಬೇಕು, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ಕಡೆಗೆ ಗಮನ ಹರಿಸಿದ್ರೆ ಆ, ಜೀವನದಲ್ಲಿ ಮುಂದೆ ಅದನ್ನ ಆರ್ಥಿಕ ಶಿಸ್ತನ್ನ ನಾವು ಬೆಳವಣಿಗೆಗೆ ಅನುಕೂಲ ಮಾಡ್ಕೋಬಹುದು ಅಂತ ಹೇಳ್ತಾ ಬಂದ್ರು ಸರ್. ಯಾಕೆಂದ್ರೆ ಅವ್ರು 4 ways ಆಫ್ ಜನರೇಟಿಂಗ್ ಇನ್ಕಮ್ ಹೇಗೆ ಅವ್ರು ಮಾಡ್ತಾರೆ ಅಂತ, ಎಂಪ್ಲಾಯ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಹೇಗೆ ಮಾಡ್ತಾರೆ ಎಲ್ಲ ನಾವು ಅದನ್ನ ಶಿಸ್ತುಬದ್ಧವಾಗಿ ಹೇಳ್ತಾ ಬಂದ್ರು. ನೀವು ಹೇಳಿದ್ರಿ 90% ಆಫ್ ಪಾಪ್ಯುಲೇಷನ್ 10% ಮನಿಗೆ ಇಟ್ಕೊಂಡಿರ್ತಾರೆ, ಇನ್ನು 10% ಆಫ್ ಪಾಪ್ಯುಲೇಷನ್ ಜನ 90% ಮನಿನ ಅವ್ರು ಕಂಟ್ರೋಲ್ ಹೇಗೆ ಮಾಡ್ತಾರೆ ಅಂತ. ಖಂಡಿತವಾಗಿ ಈ ರೀತಿಯಾದ ಆರ್ಥಿಕ ಶಿಸ್ತುಬದ್ಧನ ನಾವು ಆರ್ಥಿಕವಾಗಿ ಯಾವ ರೀತಿ ಬೆಳವಣಿಗೆಯನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಅವಶ್ಯಕತೆ ಅಂತ ಅವರ ಆರ್ಥಿಕ ತಜ್ಞರಾಗಿದ್ದಾರೆ ಶಂಕರ್ ಅವರು. ಅವರ ಅನುಭವನ ನಾವು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸುಷ್ಮಾ ಒಂದು ಪ್ರಶ್ನೆ ಕೇಳಿದ್ದಾರೆ, ಹೌ ಟು ಲಿಂಕ್ ಬಿಟ್ವೀನ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಸರ್ ಅಂತ. ಒಂದು ತಿಳ್ಕೊಳ್ಳಿ, ಜಾಸ್ತಿ ಪ್ರಾಬ್ಲಮ್ಸು ದುಡ್ಡಿದ್ರೆ ನನ್ನ ಪ್ರಕಾರ 80 to 90% ಸಾಲ್ವ್ ಆಗ್ಬಿಡ್ತದೆ. ಸೊ ಇದಕ್ಕಿನ್ನ ಇನ್ನೇನು ಬೇಕು? ನೆಮ್ಮದಿಯಿಂದ ಇರ್ಬೋದಾ, ಖುಷಿಯಿಂದ ಇರ್ಬೋದಾ, ಸಂತೋಷದಿಂದ ಇರ್ಬೋದಾ? ಶಂಕರ್ನೊಂದು ಸ್ವಲ್ಪ ಕೇಳೋಣ, ಏನು ಹೇಳ್ತಾರೆ. ಸರ್, ಒಂದು ನಾವು ನಾನು ಹೇಳ್ದಂಗೆ ಪ್ರೋಗ್ರಾಮಿಂಗ್ ಅನ್ನೋದು ಕ್ರಿಟಿಕಲ್ಲು. ಯಾಕಂದ್ರೆ ನಾನು ಯಾವ ಥರ ನನ್ನ ಕೆಲಸ ಮಾಡ್ತೀನಿ ಮತ್ತು ನಾನು ಯಾವ ಥರ ನನ್ನ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ನನ್ನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಂದ್ರೆ ನನ್ನ ಪರ್ಸ್ನಾಲಿಟಿ ಚೆನ್ನಾಗಿದೆ. ಇವಾಗ JP ಸರ್ ಏನೋ ಒಂದು ಹೇಳ್ತಾರೆ, ಎವ್ರಿಬಡಿ ಈಸ್ ರೆಡಿ ಟು ಅಗ್ರಿ ವಿತ್ ಹಿಮ್. ಯಾಕೆ ಅಂದರೆ ಹಿ ಹಸ್ ಬಿಲ್ಟ್ ಅ ಪರ್ಸ್ನಾಲಿಟಿ. ಸೊ ಈ ಆಲ್ ದಿಸ್ ಇಯರ್ಸ್ ಹಿ ಹಸ್ ಬಿಲ್ಟ್ ಇಟ್. ಬಿಕಾಸ್ ಆಫ್ ದ್ಯಾಟ್ ಟುಡೇ ಹಿ ಹ್ಯಾಸ್ ಒನ್ ಪ್ಲೇಸ್ ವೇರ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಬಿಕಾಸ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಯಾವತ್ತೂ ನಮ್ಮ ಇಮೇಜ್ ಮೇಲೆ ಹೋಗುತ್ತೆ, ಪರ್ಸನಲ್ ಇಮೇಜ್ ಮೇಲೆ. ನಮ್ಮ ಇಮೇಜ್ ಹೆಂಗಿದೆ, ನಾವು ಯಾವ ಥರ ನಡ್ಕೊಂಡಿದ್ದೀವಿ, ಇಷ್ಟು ವರ್ಷ ನಡ್ಕೊಂಡಿದ್ದೀವಿ, ಆ ನಡವಳಿಕೆ ಮೇಲೆ ನಮ್ಮನ್ನ ಯಾರಾದರೂ ಗೇಜ್ ಮಾಡೋದು ಅದ್ರ ಮೇಲೆ. ಒಂದು ಸೆಕೆಂಡ್ ಏನಂದ್ರೆ ನಮ್ಮ ಆದಾಯ ಕೂಡ ಅದ್ರ ಮೇಲೆ ಹೋಗುತ್ತೆ. ಈಗ ನೋಡಿ, ಆ, ನಾನು ಫಸ್ಟ್ ಕೆಲ್ಸಕ್ಕೆ ಹೋದಾಗ ನನ್ನ ಹತ್ರ ಡಿಗ್ರಿ ಇರಲಿಲ್ಲ. ಓಕೆ, ನಾನು ಡಿಗ್ರಿನೇ ತೊಗೊಂಡಿಲ್ಲ. ಬಟ್ ವೈ ದೇ ಸೆಲೆಕ್ಟೆಡ್ ಮೀ? ಬಿಕಾಸ್ ಐ ನೋ ಹೌ ಟು ಟಾಕ್, ಐ ನೋ ಹೌ ಟು ಬಿಹೇವ್, ವಾಟ್ ಇಸ್ ದ ಬೇಸಿಕ್ ಎಟಿಕೆಟ್ಸ್, ಅದೆಲ್ಲ ನನಗೆ ಗೊತ್ತಿರೋದ್ರಿಂದ ನನಗೆ ಕೆಲಸ ಸಿಕ್ತು. ಅದೇ ರೀತಿ ನನ್ನ ತಂಗಿ ಮಗಳಿದ್ದಾಳೆ. ಶಿ ಹ್ಯಾಸ್ ನಾಟ್ ಡನ್ ಹರ್ PUC ಆರ್ ಗ್ರ್ಯಾಜುಯೇಷನ್. ಶಿ ಶಿ ಈಸ್ ಬೀನ್ ಸೆಲೆಕ್ಟೆಡ್ ಇನ್ ಅ ವೆರಿ ಗುಡ್ ಕಂಪ್ನಿ. ಓಕೆ, ಅವ್ರಿಗೆ ವೆರಿ ಗುಡ್ ಸ್ಯಾಲ್ರಿ. ಯಾರು ಇವಾಗ ಇಂಜಿನಿಯರ್ ಮಾಡಿ ಆಚೆ ಬರ್ತಾರಲ್ಲ, ಅವ್ರಿಗೆ ಬರೋ ಸ್ಯಾಲ್ರಿ ಇವ್ರಿಗೆ ಬರ್ತದೆ. ಓಕೆ, ಶಿ ಹ್ಯಾಸ್ ಓನ್ಲಿ ಡನ್ 10th. Why she is good? Because her way of communication is good, how to behave is good, language is good, all this is good. ಸೊ ಅದಕ್ಕೆ ಪರ್ಸನಾಲಿಟಿ ಅನ್ನೋದು ಚೆನ್ನಾಗಿ ಮಾಡಿಕೊಂಡ್ರೆ ಹಣ ಅನ್ನೋದು ಬರುತ್ತೆ. ಹಣ ಬಂದ್ಮೇಲೆ ಏನು ಮಾಡಬೇಕು ನಾನು ಹೇಳ್ಕೊಡ್ತೀನಿ. ಸೊ ಬಟ್ ಪರ್ಸನಾಲಿಟಿ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹಣನೇ ಬರೋದಿಲ್ಲ. ಓಕೆ, ಆಮೇಲೆ ಇವರೇ ಮುಂದುವರಿಸಿ ಕೇಳ್ತಾರೆ, ಸುಷ್ಮಾ, ವಿಚ್ ಟೈಪ್ ಆಫ್ ಅರ್ನಿಂಗ್ ಮನಿ ಇಸ್ ಬೆಸ್ಟ್ ಸರ್ ಅಂತ. ನಾನು ಹೇಳ್ತೀನಿ, ಕೂತ್ಕೊಂಡಿದ್ದದ ಕಡೆ ಲಕ್ಷ್ಮಿ ಉದುರ್ತಾ ಇರಬೇಕು, ಅದಕ್ಕೆ ಪ್ಯಾಸಿವ್ ಅಂತ ನಾನು ಹೇಳ್ತೀನಿ. ನಿಮ್ಮ ಹತ್ರ ಪಾಠ ಕಲ್ತಿರೋದ್ರಿಂದ ಪ್ಯಾಸಿವ್, ಸೋಮ ಕೂತಿರ್ಬೇಕು, ದುಡ್ಡು ಉದುರ್ತಾ ಇರಬೇಕು, ಅಲ್ವಾ ಸರ್? ಕರೆಕ್ಟ್,
100%. ಮತ್ತೆ ನಾನು ಅವ್ರ ಕಡೆ ನಾನು ನೋಡ್ಬೇಕಂದ್ರೆ he has lived his life ethically for all the years. That ethics is making money for him. It is not anything else. So I would say she's asking how to create a passive income. You can start a passive income with 1 lakh rupees also. 1 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ರೂ ತಿಂಗಳ ಬರೋ ಥರ ಮಾಡ್ಕೋಬೋದು. ಅದೇ ಥರ ನೀವು ಅದನ್ನು ಬೆಳೆಸ್ತಾ ಹೋಗಬೇಕು. ಯಾವಾಗ ನಮ್ಮ ಹತ್ರ ಒಂದು ಕನ್ಸಿಡರ್ ನನಗೆ ಒಂದು 50,000 ತಿಂಗಳ ಬೇಕು ಅಂದರೆ 50 ಲಕ್ಷ ಇನ್ವೆಸ್ಟ್ ಮಾಡಬೇಕು. ನನಗೆ ಏನು ಟೆನ್ಷನ್ ಇಲ್ದಿರ ಬರಬೇಕಂದ್ರೆ 1% ಬರುತ್ತೆ. 1% ಬರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೋದು. 50 ಲಕ್ಷ ಇದ್ದರೆ ನಂಗೆ 50,000 ತಿಂಗಳ ಬರುತ್ತೆ. ನಾನು ಏನಕ್ಕೆ ಕೆಲಸ ಮಾಡಬೇಕು? ಆ್ಯಕ್ಚುಲಿ ಒಂದು ಆಥರ್ ಇದ್ದಾರೆ, ಸೀಕ್ರೆಟ್ ಆಫ್ ಮಿಲೇನಿಯಸ್ ಮೈಂಡ್ ಅಂತ, ಒಬ್ಬರ ಹಾರ್ವಿಕರ್ ಅಂತ ಬರೆದಿದ್ದಾರೆ ಬುಕ್. ಓಕೆ, ಅವ್ರ ಸೆಷನಲ್ಲಿ ಒಬ್ಬರು ಲೇಡಿ ಬಂದು ಕೇಳಿದ್ರಂತೆ. ಅವರೆಲ್ಲ ಕೇಳಿದ್ಮೇಲೆ, ಸರ್ ಎಲ್ಲ ಚೆನ್ನಾಗಿದೆ, ನನ್ಗೆ ಲೋನ್ ಇದೆ, ನಾನು ಐ ವಾಂಟ್ ಟು ಬಿಕಮ್ ಫಿನಾನ್ಷಿಯಲಿ ಫ್ರೀ ಇಮಿಡಿಯೇಟ್ ಆಗಿ, ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಮೈ ಲೈಫ್, ವಾಟ್ ಐ ವಾಂಟ್ ಟು ಬಿಕಮ್. ನಮಗೆ ಖುಷಿ ಯಾವಾಗ ಸಿಗತ್ತೆ ಗೊತ್ತಾ? ನಾನು ಮಾಡೋ ಕೆಲಸ ನನಗೆ ಇಷ್ಟ ಆದರೆ ಖುಷಿ ಸಿಗತ್ತೆ. ಆ ಥರ ಕೆಲಸ ನೀವು ಕಂಡ್ಕೊಂಡ್ಬಿಟ್ರೆ ಅದ್ರಲ್ಲಿ ಬರೋಂಥ ದುಡ್ಡು ನಿಮಗೆ ಖುಷಿನೇ ತರ್ತದೆ. ಮತ್ತೆ ನೀವು ಏನು ಕೆಲಸ ಮಾಡ್ದಂಗೆ ನಿಮ್ಗೆ ಫೀಲಿಂಗ್ ಇರೋದಿಲ್ಲ. ಯಾಕಂದ್ರೆ ಯು ಆರ್ ನಾಟ್ ವರ್ಕಿಂಗ್, you are living the purpose you have lived in this world. Why you came to this world, you are living that purpose. You are not doing anything special, or you are not doing anything which is away from your mindset. ನಿಮ್ಮ ಮೈಂಡ್ಸೆಟ್ಟು ಮತ್ತು ನೀವು ಮಾಡ್ತಿರೋ ಕೆಲಸ ಎರಡು ಒಂದೇ ಆಗಿರೋದಾಗ ಖುಷಿ ಅನ್ನೋದು ಸಿಗುತ್ತೆ. ಆ ಥರ ದುಡ್ಡು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಇವಾಗ JP ಸರ್ ಒಳ್ಳೆ ಕೆಲಸದಲ್ಲಿ ಇದ್ದವರು, he came out and he is doing this work because he loved this, and whatever today he is there, all that he has made only through this profession. So today he is in line with his thought process, his passion, and what he is doing. So that will give you a good joy. That is a real way you can make money. That is what I can say. That is the best way to make money. Yeah, Passive income, it will be like a Yes. passive income because I am doing what I like to do. ಎಸ್, ಈ Yes. TR ವೇಕರ್ದು ಹೇಳಿದ್ರಲ್ಲ, Yes, sir. ಮಿಲಿನಿಯರ್ Yes. ಮೈಂಡ್ ಇಂಟೆನ್ಸಿವ್ ವರ್ಕ್ಶಾಪ್ಸ್ನೇ ಸುಮಾರು ಜನ ಮಾಡ್ತಾರೆ. ಹೌದು, ಹೌದು. ನಾನೊಂದ್ಸರಿ ಅಟೆಂಡ್ ಮಾಡಿದ್ದೆ, ನೀವು ಹಾ. ಇದನ್ನ ಅಟೆಂಡ್ ಮಾಡಿದಿರಿ ಅಂತ ಹೇಳಿದ್ರಿ ನನಗೆ Yes, yes, ಒಂದ್ಸರಿ yes, ನೀವು. yes. Yes. ಈಗ ವಿಚ್ ಟೈಪ್ ಆಫ್ ಸೆಕ್ಟರ್ ಇಸ್ ಬೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಹಾ. ನಾವು ಈ ಸೆಕ್ಟರ್ ಆ ಸೆಕ್ಟರ್ ಸೆಕ್ಟರ್ ಹೇಳಿದ ನಿಮ್ಗೆ ಯಾವ್ದು ಇಷ್ಟ, ಯು ಅದು ಗೋ ಅಕಾರ್ಡಿಂಗ್ ಟು ಯುವರ್ ಪ್ಯಾಷನ್ ಅಂತ ಹೇಳ್ಬೋದು. ಅದು ಆ ಕ್ಲಾರಿಟಿ ನಮಗೆ ಪ್ಯಾಷನ್ ಏನಂತ ಹುಡುಕೊಳ್ಳೋಕೆ ನಿಮ್ಮ ಪರ್ಸನಾಲಿಟಿ ಗೊತ್ತಾಗಬೇಕು. ಓಕೆ, ಸೊ ದಟ್ಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ability is ಇರೋ more. ದುಡ್ಡನ್ನ ಬೆಳೆಸೋದು ಹೆಂಗೆ ಅಂತ ಶಂಕರ್ ಹೇಳ್ಕೊಡ್ತಾರೆ. ಆದರೆ ಫಸ್ಟು ದುಡ್ಡು ಮಾಡೋಕ್ಕೆ ವಿಧಾನ, ರೈಟ್ ಟ್ರ್ಯಾಕಲ್ಲೇ ಹೇಗೆ ದುಡಿಬೇಕು, ಇರೋದ್ರಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಸೇವ್ ಮಾಡಬೇಕು, ಬದುಕನ್ನು ಪ್ಲ್ಯಾನ್ ಮಾಡಬೇಕು, ಇವೆಲ್ಲ ನಾವು ಗೈಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನೇನಾದರೂ ಹೇಳೋದಿದೆಯಾ ಶಂಕರ್ ಅವರೇ? ಇನ್ನೊಂದು ಕ್ವಶನ್ ಇದೆ ಅಲ್ಲ ಸರ್, ಅವ್ರು ಕೇಳಿರೋದು. ಹೇಳಿ. ಶಿ ಫೀಲ್ಸ್ ದಟ್ ಶಿ ಇಸ್ ಮೋರ್ ಏಬಲ್, ಶಿ ಕ್ಯಾನ್ ಡೂ ಮೋರ್, ಬಟ್ ಶಿ ಇಸ್ ಅರ್ನಿಂಗ್ ಲೆಸ್. ಸರ್, ಅಂದ್ರೆ ಅವ್ರ ಎಬಿಲಿಟಿ ಕಡಿಮೆ ಅಂತಾನೆ ನಾವು ಹೇಳೋದು? ಇಲ್ಲ, ನಾನು ಹೇಳೋದೇನಂದ್ರೆ ಹಾ, ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ವಿಚ್ ದೇ ಹ್ಯಾವ್ ಟು ಅಲ್ಲ ಟಾಕ್ ಅದೇನೇ, ಟು ಯು ಒನ್ ಟು ಅದೇನು ಒನ್. ಮಿಸ್ಸಿಂಗ್ ಅಂತ ಇದು ಮಾಡ್ಕೊಳ್ಳೋದಿದೆಯಲ್ಲ. ಅದೇ 1 to 1 ಮಾಡ್ಬೇಕು ನಿಮ್ ಜೊತೆ. ಅವಾಗ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ವಾಟ್ ಇಸ್ ಮಿಸ್ಸಿಂಗ್, ವಾಟ್ ಇಸ್ ದಟ್ ವಿಚ್ ಇಸ್ ಮಿಸ್ಸಿಂಗ್ ಇನ್ ಹರ್ ಸ್ಕಿಲ್ ಸೆಟ್, ವೈ ಶಿ ಇಸ್ ನಾಟ್ ಏಬಲ್ ಟು ಅರ್ನ್ ಟು ದಟ್ ಎಕ್ಸ್ಟೆಂಟ್ ಶಿ ಕ್ಯಾನ್ ಅರ್ನ್ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಎಸ್, ಬಿಕಾಸ್ ಸೊ ಯು ಯೂಸ್ ಡಿಫ್ರೆಂಟ್ ಟೂಲ್ಸ್. ಪ್ರತಿಯೊಬ್ಬರೂ ಅವ್ರವ್ರ ಸ್ಟ್ರೆಂತು ವೀಕ್ನೆಸ್ ಮೇಲೆ ವರ್ಕ್ ಮಾಡ್ಕೋಬೇಕು. ಓಕೆ, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್, ಐಡೆಂಟಿಫೈ ದಿ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಥ್ರೆಟ್ಸ್. ಸೊ ಇಷ್ಟು ಹೇಳ್ತಾ ಶಂಕರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಸರ್, ಯು. ಒಂದು ಹಾ. ರಿಕ್ವೆಸ್ಟ್ ಏನಂದ್ರೆ ಎಲ್ಲರಿಗೂ ಅನ್ಮ್ಯೂಟ್ ಮಾಡಕ್ಕೆ ಆಪ್ಷನ್ ಕೊಡಿ. ಯಾರಾದ್ರೂ